ಸರ್ ಲ್ಯಾಂಡ್ ಅಂದರೆ ಬೇರೆ ಲೆವೆಲ್, ಮಹಾ ಅದ್ಭುತವಾಗಿದೆ. ಟೈಟ್ಲಲ್ಲಿ ಹಾಗೆ ವಿಜಯ್ ಸರ್ ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ರಾಜ್ಬಿ ಶೆಟ್ಟಿ ಅವರು ಅಬ್ಬಬ್ಬಬ್ಬ ಏನು ಆ್ಯಕ್ಟಿಂಗ್ ಸರ್ ಅದು. ಅವ್ರು ಹೀರೋ ಆಗಿ ರೂಪಿಸ್ಕೊಂಡಿದ್ರು. ಫಸ್ಟ್ ಟೈಮ್ ಜೀವನದಲ್ಲಿ ವಿಲನ್ ಆಗಿ ಮಾಡಿದ್ದಾರೆ. ಎಕ್ಸ್ಟ್ರಾಡಿನರಿ ಅಂತ ಹೇಳ್ಬೋದು. ಅವ್ರಿಗೆ ಮತ್ತೆ ಇಂಥ ಚಾನ್ಸ್ಗಳು ಸಿಗಲಿ. ನನಗಂತೂ ರೋಮಾಂಚನ ಆಗ್ಬಿಟ್ಟಿದೆ ಈ ಸಿನಿಮಾ ನೋಡಿ. ಮತ್ತೆ ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಶೋ ಹೋಗೋಕ್ಕೆ. ಇದು ವೀಸರ್ಗದು ದೊಡ್ಡ ಮೈಲಿಗೆಲಾಗುವಂಥ ಸಿನಿಮಾ ಅಂತ ಅನಿಸ್ತಾ ಇದೆ. ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಮುಖ್ಯವಾಗಿ ರಚಿತಾರಾಮ್ ಅವರು ಅಬ್ಬಬ್ಬ ಏನು ಆ್ಯಕ್ಟಿಂಗ್ ಸರ್ ಅವ್ರದ್ದು, ಬೇರೆ ಲೆವೆಲ್. ಇನ್ನು ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾಡಿನರಿ ದೊಡ್ಡ ಮೈಲಿಗೆಲ್ ವಿಜಯ್ ಸರ್ಗೆ ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದೆ ದುನಿಯಾ ವಿಜಯ್. ರಚಿತಾರಾಮ್ ತುಂಬ ಚೆನ್ನಾಗಿ ಮಾಡೋರು ಮೇಡಮ್, ತುಂಬ ಚೆನ್ನಾಗಿ. ಸಾಂಗ್ಸ್ ಓಕೆ, ಚೆನ್ನಾಗಿದೆ ಸ್ಟೋರಿ. ನಾಟ್ ಓಕೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿನಿಮಾದ ಎಡಿಟಿಂಗ್ ಸೂಪರ್ ಇಷ್ಟ ಆಯ್ತು. ಆಕ್ಟಿಂಗು ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಆಮೇಲೆ ಗೆಟಪ್ ಬೇರೆ ಐತಿ, ದುನಿಯಾಜಿಗೆ ಚೇಂಜ್ ಮಾಡಿದ್ದಾರೆ, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದರಲ್ಲಿ ದುನಿಯಾಜಿ ಮಗಳ ಕ್ಯಾರೆಕ್ಟರ್ ಅಂತೂ ಇನ್ನೂ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಟ್ ಸಮಾಜಕ್ಕೆ ಒಂದು ಇದು ಮಾಡಿದ್ದಾರೆ. ಆಮೇಲೆ ದುನಿಯಾಜಿ ಅವ್ರಿಗೆ ಗೆಟಪ್ ಚೇಂಜ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ ಮೂವಿ. ಸಂವಿಧಾನದ ಬಗ್ಗೆ ಭಾಳ ಎತ್ತಿ ತೋರಿಸಿದ್ದಾರೆ. ಇವತ್ತು ಏನು ದೊಡ್ಡವ್ರಿಗೊಂದು ಸಂವಿಧಾನ, ಚಿಕ್ಕವ್ರಿಗೊಂದು ಸಂವಿಧಾನ ಅಂತ, ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಒಂದೇ ಕಾರ್ಯನಿರ್ವಹಿಸಬೇಕು ಅಂತೇಳಿ ಭಾಳ ಅದ್ಭುತವಾಗಿ ಮೂವಿ ಬಂದಿದೆ ಸರ್. ಭಾಳ ಅದ್ಭುತವಾಗಿದೆ. ಮತ್ತು ದುನಿಯಾ ವಿಜಯ್ ಅವ್ರ ಮಗಳು ಕೂಡ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೊದಲನೇ ಮೂವಿ ಅನ್ಸುತ್ತೆ ಇದು. ತುಂಬ ಅಚ್ಚುಕಟ್ಟಾಗಿ ಮೂವಿ ಮಾಡಿದ್ದಾರೆ. ಭಾಳ ಸಕ್ಸಸ್ ಆಗಿದೆ ಮೂವಿ. ಫಿಲಮ್ ಚೆನ್ನಾಗಿದೆ, ಇಷ್ಟ ಆಯ್ತು. ಫಿಲಮ್ ಇಷ್ಟ ಆಯ್ತು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವರು ಸೂಪರ್. ಚೆನ್ನಾಗಿದೆ ಸರ್. ರಾಜಯ್ಯನ ಪಾತ್ರ ದುನಿಯಾ ವಿಜಯ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಸಲಗ ಮತ್ತು ಭೀಮಾ ಆದಮೇಲೆ ಇದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಹೊಸೊಬ್ಬರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ದುನಿಯಾ ಸರ್ಗೆ ತುಂಬ ಥ್ಯಾಂಕ್ ಯು. ಒಳ್ಳೆಯದೇ, ಚೆನ್ನಾಗಿದೆ ಸಿನಿಮಾ. ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಆದರೆ ಕೊಡ್ಲಿ ರಾಚಯ್ಯ ಅನ್ನೋದು ಎರಡು ಪಾತ್ರ ಮಾಡಿದ್ದಾರೆ. ಹಳ್ಳಿಯಿಂದ ಮತ್ತು ಮುಂಚೆ ಎಲ್ಲ ಹೆಂಗಂದ್ರೆ ಹಳ್ಳಿ ಕಡೆ ಯಾವ ಥರ ನಡೆಸ್ಕೊತಿದ್ರೆ, ಈಗ ಎಲ್ಲ ಆ ಥರ ಮಾಡೋಂಗಿಲ್ಲ. ಪ್ರತಿಯೊಂದು ಕಾನೂನು ಎಲ್ಲರಿಗೂ ಗೊತ್ತಿರ್ಬೇಕನ್ನೋ ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ ಆಗಿದೆ, ಚೆನ್ನಾಗಿದೆ.